ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಸಾಲೆ ಪೂರಿ ಹಾಗೂ ಪಾನಿಪುರಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ನಮ್ಮ ಮನೆಯಲ್ಲಿ ಮಾಡುವಂತಹ ಮಸಾಲೆ ಪೂರಿ ಹಾಗೂ ಪಾನಿಪುರಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದು ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲನ್ನು ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಮನೆಯಲ್ಲಿ ಮಾಡುವಂತಹ ಈ ಪಾನಿಪುರಿ ತುಂಬಾ ಡಿಫ್ರೆಂಟಾಗಿರುತ್ತೆ. ನೀವು ಒಂದು ಸತಿ ಈ ಥರ ಟ್ರೈ ಮಾಡಿ, ನೀವು ತುಂಬಾ ರುಚಿ ಹೆಚ್ಚು ಅಂತ ಅನಿಸುತ್ತೆ. ಹೊರಗಡೆ ಹೋಗಿ ನೀವು ಟ್ರೈ ಮಾಡ್ತಿರಲ್ಲ ಅದಕ್ಕಿಂತಲೇ ತುಂಬ ಚೆನ್ನಾಗಿರುತ್ತೆ. ಈ ಪಾನಿಪುರಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಬಟಾಣಿ ಮತ್ತು ಕಾಬೂಲ್ ಚನಾನ 5 ಗಂಟೆಗಳ ಕಾಲ ನೀರಲ್ಲಿ ನೆನೆಸಿಡಬೇಕು. ಒಂದು ಕುಕ್ಕರಿನಲ್ಲಿ ಸ್ವಲ್ಪ ನೀರು ಮತ್ತು ಸ್ವಲ್ಪ ಆಯಿಲನ್ನು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಒಂದು 5ರಿಂದ 6 ವಿಷಿಲ್ನ ಬರಿಸ್ಬೇಕು. ನಾನು ಹೋಮ್ ಮೇಡ್ ಪೂರಿಗಳನ್ನೇ ಮಾಡ್ತಾಯಿದ್ದೀನಿ. ಪಾನಿಪುರಿಯ ಒಂದು ಪೂರಿಗಳನ್ನು ನಾನು ಮನೆಯಲ್ಲೇ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ತುಂಬಾ ಚೆನ್ನಾಗಾಗುತ್ತೆ. ಇದು ಮನೆಯಲ್ಲೇ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಇದು ಪೂರಿಗಳು ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ನಾನು ಈ ಥರ ಪೂರಿಗಳನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಫಸ್ಟು ಬಟಾಣಿಗಳು ಬೇಯುವಷ್ಟರಲ್ಲಿ ನಾನು ಪೂರಿಗಳನ್ನು ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಪಾನಿಪುರಿನ ಮನೆಯಲ್ಲೇ ಅರ್ಧ ಗಂಟೆಯಿಂದ 3/4 ಗಂಟೆ ಒಳಗೆ ನಾವು ರೆಡಿ ಮಾಡ್ಕೊಬಹುದು. ತುಂಬ ಟೇಸ್ಟಿಯಾಗೂ ಇರುತ್ತೆ. ಈಗ ನಾನು ಎಲ್ಲ ಪೂರಿಗಳನ್ನು ಕರೆದಿಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಪೂರಿಗಳು, ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಈಗ ಪಾನಿಪುರಿಗೆ ಮಸಾಲೆನ ಮಾಡ್ಕೊತಾ ಇದ್ದೀನಿ. ಪುದೀನ 1 ಕಟ್ಟು ಪುದೀನ ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ, 1 ಚಮಚ ಜೀರಿಗೆ, 1 ಚಮಚ ಉಪ್ಪು ಮತ್ತು ಬೆಲ್ಲ, ಹುಣಸೆ ಹಣ್ಣು, ಹಸಿರು ಮೆಣಸಿನಕಾಯಿ ಇಷ್ಟನ್ನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರುಬ್ಬಿಕೊಂಡಿರುವಂತಹ ಮಿಶ್ರಣ ಏನಿದೆ ಇದನ್ನು ಹಾಕ್ತಾ ಇದ್ದೀನಿ ಒಂದು ದೊಡ್ಡ ಪಾತ್ರೆಯಲ್ಲಿ. ಈ ಮಸಾಲೆಗೆ 2 ಲೀಟರಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ 1 ಚಮಚದಷ್ಟು ಚಾಟ್ ಮಸಾಲ ಪುಡಿ ಹಾಕ್ತಾ ಇದ್ದೀನಿ. ಹಾಗೆ ಬ್ಲ್ಯಾಕ್ ಸಾಲ್ಟ್ ಪೌಡರ್ ಅರ್ಧ ಚಮಚದಷ್ಟು ಹಾಕ್ತಾ ಇದ್ದೀನಿ. ಹಾಗೆ ಜಲ್ಜೀರಾ ಪೌಡರ್ 1 ಚಮಚದಷ್ಟು ಹಾಕ್ತಾ ಇದ್ದೀನಿ. ಹಾಗೆ ಅರ್ಧ ಹೋಳಿನಷ್ಟು ಲಿಂಬೆಹಣ್ಣಿನ ರಸನ ಹಿಂಡ್ತಾ ಇದ್ದೀನಿ. ಹಾಗೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಬೇರೆ ಪಾತ್ರೆಯಲ್ಲಿ ಇದನ್ನು ಸೋಸ್ಕೊಬೇಕು. ಚೆನ್ನಾಗೇ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಒಂದು 5ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದರ ಬೆಲ್ಲ, ಹುಣಸೆ ಹಣ್ಣಿನ ರಸ ಎಲ್ಲ ಚೆನ್ನಾಗೇ ಇದು ಬಿಟ್ಕೊಬೇಕು, ರಸ ಎಲ್ಲ. ಈಗ ಈ ಪಾನಿ ರೆಡಿಯಾಗಿದೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಪಾನಿಪುರಿಗೆ ತುಂಬಾ ಸೂಪರಾಗಿರುತ್ತೆ. 1 ಕಪ್ ಮೊಸರಿಗೆ 2 ಚಮಚದಷ್ಟು ಸಕ್ಕರೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಜೀರಿಗೆ ಪುಡಿನೂ ಆ್ಯಡ್ ಮಾಡಬೇಕು. ಈಗ ಖಾರನ ರೆಡಿ ಮಾಡ್ಕೊತಾ ಇದ್ದೀನಿ. 1 ಕಪ್ನಲ್ಲಿ 1 ಚಮಚದಷ್ಟು ಖಾರದ ಪುಡಿನ ಹಾಕ್ತಾ ಇದ್ದೀನಿ. ಅರ್ಧ ಚಮಚ ಉಪ್ಪನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಬಟಾಣಿಗಳು ಮತ್ತು ಕಾಬೂಲ್ ಚನ ಚೆನ್ನಾಗಿ ಬೆಂದಿದೆ. ಈಗ ನೋಡ್ಬೋದು ನೀವೇನೆ, ಚೆನ್ನಾಗಿ ಬೆಂದಿದೆ ಇದು. ಈಗ ಪಾನಿಪುರಿಗೆ ಬೇಕಾಗಿರುವಂತಹ ಎಲ್ಲ ಪದಾರ್ಥನ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಬೇಯಿಸಿರುವ ಬಟಾಣಿಗಳು, ಇದು ಹಾಕಿದ ಮೇಲೆ ಈರುಳ್ಳಿ, ಹಾಗೆ ಸ್ವಲ್ಪ ಟೊಮ್ಯಾಟೊ, ಇದನ್ನೆಲ್ಲ ಹಾಕಿ ಸ್ವಲ್ಪ ಉಪ್ಪು ಖಾರದ ಒಂದು ಪುಡಿ ಹಾಕಿಬಿಟ್ಟು ಸ್ವಲ್ಪ ಸೇವ್ ಪುರಿನ ಹಾಕಿಬಿಟ್ಟು ಪಾನಿ ಜೊತೆ ಸರ್ವ್ ಮಾಡೋಕ್ಕೆ ಕೊಡಿ. ದಹಿ ಪೂರಿ ಮಾಡಬೇಕಂದ್ರೆ ಇದ್ರ ಮೇಲೇ ನಾವು ಮಿಕ್ಸ್ ಮಾಡಿರುವಂತಹ ದಹಿ ಏನಿದೆ ಅದನ್ನು ಹಾಕಿಬಿಟ್ಟು ಸರ್ವ್ ಮಾಡ್ಬೋದು. ಇದು ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಮಾಡಿರುವಂತಹ ಪಾನಿ ಏನಿದೆ ತುಂಬಾ ಡಿಫ್ರೆಂಟಾಗಿದೆ. ನೀವು ಒಂದು ಸತಿ ಮಾಡಿ, ನೀವು ಬೇರೆ ಥರ ಮಾಡಿರಬಹುದು, ಆದರೆ ಈ ಥರ ಪಾನಿ ಮಾಡಿ ನೋಡಿ. ನೀವು ತುಂಬಾ ಸುಲಭವಾಗಿ ಮನೆಯಲ್ಲೇ ಆರಾಮಾಗಿ ಮಾಡಿ ಪಾನಿಪುರಿ ತಿನ್ನಬಹುದು. ಈ ಟೇಸ್ಟಿಗೆ ನೀವು ಫಿದಾ ಆಗೋದಂತೂ ಗ್ಯಾರಂಟಿ. ಮತ್ತೆ ಮತ್ತೆ ಮಾಡಿ ನೀವು ಇದನ್ನು ಎಂಜಾಯ್ ಮಾಡ್ತೀರಾ. ಮಸಾಲೆ ಪೂರಿಗೆ ನಾನು ಬಟಾಣಿಯ ಒಂದು ಕಟ್ಟಿತ್ತಲ್ಲ ಅದರಿಂದ ನಾನು ಮಸಾಲೆ ಮಾಡಿದ್ದೀನಿ. ಈ ಮಸಾಲೆ ಹಾಕಿ ಅದಕ್ಕೆ ಸ್ವಲ್ಪ ಬೇಯಿಸಿರುವಂತಹ ಬಟಾಣಿಗಳನ್ನು ಹಾಕಿಬಿಟ್ಟು ಸ್ವಲ್ಪ ಅದೇ ಖಾರನ ಹಾಕಿ, ಈರುಳ್ಳಿ, ಟೊಮ್ಯಾಟೊ, ಸ್ವಲ್ಪ ಪೂರಿಗಳನ್ನು ಹಾಕಿಬಿಟ್ಟು ಸೇವ್ ಪುರಿನ ಹಾಕಿ
ಮಾಡಿಕೊಡಿ. ಮಸಾಲೆ ಪುರಿನೂ ಸೂಪರಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ತುಂಬಾ ಚೆನ್ನಾಗಿರುವಂತಹ ಮಸಾಲೆ ಪುರಿ. ನೋಡಿ ಫೈನಲಿ ಇದು ರೆಡಿ ಆಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಈ ಪಾನಿಪುರಿ ತಿಂತಾನೇ ಇರಬೇಕು ಅನಿಸುತ್ತೆ. ಯಾಕಂದರೆ ಈ ಪಾನಿ ತುಂಬ ಟೇಸ್ಟ್ ಆಗಿದೆ. ಈ ಥರನೇ ಪಾನಿ ಮಾಡಿ ನೀವು ಮನೆಯಲ್ಲಿ ಒಂದ್ಸತಿ ಮಾಡಿ ಮಕ್ಕಳಿಗೆ ಎಲ್ಲ ಮಾಡಿಕೊಡಿ. ನೀವು ಪದೇ ಪದೇ ಮಾಡ್ತೀರಾ, ತುಂಬಾ ಟೇಸ್ಟಿಯಾಗಿರುತ್ತೆ. ಹೊರಗಡೆ ಎಲ್ಲೂ ಹೋಗೋದಕ್ಕೆ ಇಷ್ಟ ಆಗಲ್ಲ ನಿಮಗೆ, ಮನೆಯಲ್ಲೇ ಮಾಡ್ಕೊಬೋದು. ಹೋಮ್ ಮೇಡ್ ಪಾನಿಪುರಿ ಹಾಗೂ ಮಸಾಲೆ ಪುರಿ ತುಂಬಾ ಚೆನ್ನಾಗೇ ಬಂದಿದೆ. ಒಂದ್ಸತಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಧನ್ಯವಾದಗಳು.